ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈಂಡಿಂಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ ನಾವು ವೀಣಾ ಅಮ್ಮ ಅವ್ರ ಮನೇಲಿ ಇದೀವಿ. ಸೊ ಏನ್ ಮಾಡಿ ತೋರಿಸ್ತಾ ಇದೀರಾ ನಮ್ ವೀಕ್ಷಕರಿಗೆ? ಹಾಗಲಕಾಯಿ ಗೊಜ್ಜು. ಎಲ್ಲಿ ಕಲ್ತ್ರಿ ಮೇಡಮ್ ಇದು? ನಮ್ಮ ಅಮ್ಮ ಎಲ್ಲ ಮಾಡೋರು, ಅಮ್ಮಂದು ಕೈ ರುಚಿ. ಸೊ ಹಾಗಾದ್ರೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ಇದು ಹಾಗಲಕಾಯಿ ಹಚ್ಚಿಟ್ಕೊಂಡಿದೀವಿ ಸಣ್ಣಕ್ಕೆ. ಇದಕ್ಕೆ ಬೇಕಾಗಿರೋ ಉದ್ದಿನ ಬೇಳೆ, ಮೆಂತ್ಯ, ಹುಣಸೆ ಹಣ್ಣು, ಬೆಲ್ಲ, ಒಣಕೊಬ್ಬರಿ, ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ ಬ್ಯಾಡಗಿನಾರು ಹಾಕ್ಬೋದು, ಇದನ್ನಾರು ಹಾಕ್ಬೋದು, ಬೇಕಾದ್ರೆ. ಓಕೆ. ಇದಕ್ಕೆ ಕರಿಬೇವಿನ ಸೊಪ್ಪು ಅಷ್ಟೇ, ಉಪ್ಪು. ಓಕೆ, ಹಾಗಾದ್ರೆ ಮಾಡೋಣ. ಸೊ ಎಣ್ಣೆ ಏನು ಹಾಕೊಂಡಿಲ್ಲ, ಹಾಗೆ ಉದ್ದಿನ ಬೇಳೆ ಹಾಕೊಳ್ತಾ ಇದ್ದೀರಾ. ಸೊ ಇದೆಲ್ಲ ಕಣ್ಣು ಅಳತೆಯಲ್ಲಿ ಹಾಕೊಳ್ತಾ ಇದ್ದೀರಾ? ಮೆಂತ್ಯ ಹಾಕೊಳ್ತಾ ಇದ್ದೀರಾ. ಹಾಗಲಕಾಯಿ ಎಷ್ಟು ತಗೊಂಡಿದ್ದೀರಾ? ಒಂದು ಅರ್ಧ ಕೆಜಿ ತಗೊಂಡಿದ್ದೀರಾ. ನಾವು ಖಾರನ ಇದಕ್ಕೆ ತಕ್ಕಂಗೆ ಹುಣಸೆ ಹಣ್ಣು ಹಾಕೊಂಡಿರ್ತೀವಲ್ಲ, ಓಕೆ, ಅದಕ್ಕೆ ತಕ್ಕಂಗೆ ಹಾಕೋದು. ಸರಿ. ಉರಿ ಜೋರಾಗೆ ಇಟ್ಕೊಂಡಿದ್ದೀರಲ್ಲ? ಅದು ಕಲರ್ ಬರ್ತಾ ಇದೆ, ಗೋಲ್ಡನ್ ಕಲರ್. ಈಗ ಆಫ್ ಮಾಡ್ಕೊಂಡ್ರೆ ಸಾಕು, ಇಷ್ಟು. ಓಕೆ. ಕೊಬ್ಬರಿ ಹಾಕ್ತಾ ಇದ್ದೀವಿ. ಒಣ ಕೊಬ್ಬರಿ ಅಲ್ವಾ? ತುಂಬಾ ನುಣ್ಣಗೆ ಮಾಡ್ಕೋಬಾರ್ದು, ತುಂಬಾ ತರಿನೂ ಇರ್ಬಾರ್ದು, ಹೀಗಿದ್ರೆ ಸಾಕು. ಸೊ ಈ ತರ ನೀರಿಲ್ದೆ ಮಾಡ್ಕೊಂಡಿದ್ದೀರಾ? ಡ್ರೈ ಫ್ರೈ. ಅದೇ ಬಾಣ್ಲಿಗೆ ಎಣ್ಣೆ ಹಾಕೊಳ್ತಾ ಇದ್ದೀರಾ? ಅಂದ್ರೆ ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕು. ಓಕೆ ಓಕೆ. ಎಷ್ಟು ಇದು? ದೊಡ್ಡ ಸ್ಪೂನ್ ಅಲ್ಲಿ ಒಂದು 5 ಸ್ಪೂನ್ ಹಾಕೊಂಡಿದ್ದೀರಾ. ಸಾಸಿವೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಸಾಸಿವೆ ತೋರಿಸಿರ್ಲಿಲ್ಲ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೊಂಡ್ಬಿಟ್ರು. ಹಾಕ್ತಾ ಇದ್ದೀವಿ. ಓಕೆ. ಈಗ ಹಚ್ಚಿಟ್ಕೊಂಡಿದ್ದೀವಲ್ಲ ಹಾಗಲಕಾಯಿ, ಸೊ ಇದು ಎಣ್ಣೆಯಲ್ಲೇ ಚೆನ್ನಾಗಿ ಬೇಯ್ಬೇಕಾ? ಚೆನ್ನಾಗಿ ತಿರುಗಿಸಿ ಆಮೇಲೆ ವೀಣಾ ಅವ್ರ ತಟ್ಟೆ ಮುಚ್ಚಿದ್ದಾರೆ. ಇದೊಂದು 5 ರಿಂದ 6 ನಿಮಿಷ ಆ ಎಣ್ಣೆಯಲ್ಲಿ ಚೆನ್ನಾಗಿ ಹಾಗಲಕಾಯಿ ಬೇಯ್ಬೇಕು. ಮಧ್ಯದಲ್ಲಿ ಒಂದ್ಸತಿ ತಟ್ಟೆ ತೆಗೆದು ತಿರುಗಿಸ್ತಾ ಇದ್ದೀರಾ ಅಲ್ವಾ? ಹಾ, ಸೀದೋಗ್ಬಾರ್ದು ಅಂತ. ಒಂದ್ ಸ್ವಲ್ಪ ಕೆಂಪಾಗ್ತಾ ಬಂತು, ಇನ್ನೊಂದ್ ಸ್ವಲ್ಪ ಹೊತ್ತಾದ್ರೂ ಆಗೋಯ್ತು, 2 ನಿಮಿಷ. ಆದ್ರೆ ಇದು 15 ನಿಮಿಷ ಬೇಕಾಗುತ್ತಲ್ಲ ಚೆನ್ನಾಗಿ ಬೇಯಕ್ಕೆ ಎಣ್ಣೆಯಲ್ಲಿ? ಚೆನ್ನಾಗಿ ಬೆಂದ್ರೆ, ಯಾಕೆಂದ್ರೆ ನೀವು ಇದನ್ನ ಕೆಡಲ್ಲ ಸ್ಟೋರೇಜ್ ಮಾಡಿದ್ರೆ. ಓಕೆ. ಎಷ್ಟು ದಿನ ನೀವು 1 ತಿಂಗಳಿಗೂ ಕೆಡಲ್ಲ. ಇದು ಫ್ರಿಜ್ ಅಲ್ಲೇ ಇಡ್ಬೇಕಾ, ಇಲ್ಲಾಂದ್ರೆ ಆಚೆ ಇಡ್ಬೇಕಾ? ಆಚೆ ಅಂದ್ರೆ ಒಂದು 15 days ಇಟ್ಕೋಬಹುದು. ಓಕೆ. ಫ್ರಿಜ್ ಅಲ್ಲಿ ಇಟ್ರೆ 1 ತಿಂಗಳು. ನೀವ್ ಇದಕ್ ನೀರೇ ಬಳಸಲ್ಲ ಅನ್ಸುತ್ತಲ್ಲ? ಅದಕ್ಕೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಕೆಂಪಗಾಗಿದೆ. ನೀವು ಹೀಗೆ ಮಾಡ್ಕೊಂಡ್ರೆ ನೋಡಿ, ಈ ಕಲರ್ ಬಂದ್ರೆ ನಿಮ್ಗೆ ಕೆಡಲ್ಲ ಅದು. ಓಕೆ. ಈಗ ಹುಣಸೆ ಹಣ್ಣು ಕುಚ್ಕೊಂಡು ಹಾಕ್ಬೇಕು. ಹುಣಸೆ ಹಣ್ಣು ರಸ. ನೀವು ಹುಣಸೆ ಹಣ್ಣು ಹೇಗೆ ಹಾಕೋತೀರಾ ಅಂತಂದ್ರೆ, ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕು
ಅಂದ್ರೆ ಇವಾಗ ನೀವು ಅರ್ಧ ಕೆಜಿ ಹಾಗಲಕಾಯಿ ತಗೊಂಡಿದ್ದೀರಾ, ಅದಕ್ಕೆ ಎಷ್ಟು ಕ್ವಾಂಟಿಟಿ ಹುಣಸೆಹಣ್ಣು ಹಾಕ್ತಿದ್ರಿ ಇವಾಗ ನೀರು? ಇದ್ರ ಮೇಲೆಲ್ಲ ಹಾಕಲ್ಲ, ಏನ್ ನಿಮ್ಗೆ ಗೊಜ್ಜು ಎಷ್ಟು ಹಾಕ್ಬೇಕು ಅಂತ. ಓ, ಅದ್ರ ಮೇಲೆ ಹುಣಸೆಹಣ್ಣು ಹಾಕೊಳ್ರಿ. ಗೊಜ್ಜು ಜಾಸ್ತಿ ಬೇಕು ಅಂದ್ರೆ ಹುಣಸೆಹಣ್ಣು ರಸ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದು. ಬೆಲ್ಲ ಹಾಕೋಬೇಕು. ಉಪ್ಪು, ಕಲ್ಲುಪ್ಪು. ಬೆಲ್ಲನೂ ರುಚಿಗೆ ತಕ್ಕಷ್ಟೇ ಹಾಕಿದಿರಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು. ಇವಾಗ ಕರಿಬೇವು ಹಾಕೊಳ್ತಾ ಇದ್ದೀರಾ. ಈಗ ಇದು ಚೆನ್ನಾಗಿ ಕುದಿಬೇಕು. ಬೆಲ್ಲ ಇದು ಎಲ್ಲ ಕರಗಿ ಕುದ್ದಿದೆ. ಈಗ ಇದಕ್ಕೆ ಪೌಡರ್ ಹಾಕಿ ಮಾಡಿಟ್ಕೊಂಡಿರೋ ಪೌಡ್ರು. ಸ್ವಲ್ಪ ಉರಿ ಸಣ್ಣ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಹೇಮಲತವ್ರೆ ನೋಡಿ, ಗಮಗಮಿಸೋ ಹಾಗಲಕಾಯಿ ಗೊಜ್ಜು. ನಿಮ್ಗೆ ತಿಂದ್ರು ಗೊತ್ತಾಗದೇ ಇಲ್ಲ ಅದು ಹಾಗಲಕಾಯಿ ಗೊಜ್ಜು. ಟೇಸ್ಟ್ ಮಾಡಿ ಹೇಳಿ. ಓಕೆ. ಸೂಪರ್ ಆಗಿದೆ. ಹಾಗಲಕಾಯಿ ಗೊಜ್ಜು ತಿಂತಾ ಇದೀನಿ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ನನ್ಗೆ. ಒಂಚೂರುನು ಕಹಿನೇ ಇಲ್ಲ ಹಾಗಲಕಾಯ್ದು, ಚೆನ್ನಾಗಿ ಬೆಂದಿದೆ, ಒಳ್ಳೆ ಟೇಸ್ಟ್ ಇದೆ. ಇದು ವಾಂಗಿಬಾತು ಇಲ್ಲಾಂದ್ರೆ ಪುಳಿಯೋಗರೆ ಗೊಜ್ಜು ತರ ನನಗೆ ಫೀಲ್ ಆಗ್ತಾ ಇದೆ. ಆರಾಮಾಗಿ ಜ್ವರ ಬಂದು ಬಾಯಿ ಕೆಟ್ಟೋಗಿರೋರ್ಗೆ ಬಿಸಿ ಅನ್ನಕ್ಕೆ ಹಾಕ್ಬಿಟ್ಟು ಒಂದ್ ಸ್ಪೂನ್ ತುಪ್ಪ ಕೊಟ್ಬಿಟ್ರೆ ಹೌದು, ಸೂಪರ್ ಆಗಿ ಹೋಗುತ್ತೆ ಒಳಗೆ. ತುಂಬಾ ಚೆನ್ನಾಗಿದೆ. ಸೊ ನಮ್ ಚಾನೆಲ್ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ತುಂಬಾ ಧನ್ಯವಾದಗಳು. ಹಾಗಲಕಾಯಿ ಪಲ್ಯ ಅಂತೂ ತುಂಬಾ ಚೆನ್ನಾಗಿತ್ತು. ಆಮೇಲೆ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರಿ. ಮತ್ತೆ ಹೇಗ್ ಅನ್ನಿಸ್ತು ನಮ್ ಟೀಮ್ ಬಂದು ಶೂಟ್ ಮಾಡ್ಕೊಂಡಿದ್ದು? ಚೆನ್ನಾಗಿದೆ, ನಮ್ಗೆ ಖುಷಿ ಆಯ್ತು. ಓಕೆ. ಅಂದ್ರೆ ನಾನೇನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಿಮ್ಮನ್ನ ಅಂತ ನಂಗೇನು ಫೀಲ್ ಬರ್ಲಿಲ್ಲ. ಕಂಫರ್ಟಬಲ್ ಆಗಿದ್ದೆ ನಾನು. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ನಮ್ ಚಾನೆಲ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ.